ಮೇಲಿಂದ ಇಳಿದು ಬಂದಿರೋರ ನೀನು ಹ್ಮ್ ನೀನು ಬುರ್ಡ ಅಂತ ಇಡೀ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಬರೀ ನೀನ್ ಶರ್ಟು ಅಂತೀಯ. ಇನ್ನಷ್ಟು ಕೋಟಿಗಳು ಶರ್ಟ್ ಹಾಕೊಳ್ಳೋರು ಯಾರು ಹೇಳಲ್ಲ, ಅದ್ ಹಾಕೊಳ್ದೇವ್ರೆ ಈ ತರ ಹೇಳೋದು. ನಾನು ಇಷ್ಟೊತ್ತು ಹೇಳದ್ನಲ್ಲ, ಇದೆಲ್ಲ ಫೇಕ್. ಇದು ನಾನು ಒರಿಜಿನಾಲಿಟಿ, ನಾನು ಹಾವಭಾವಗಳು, ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್. ನನ್ನ ಪೇಜ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ನನ್ನ ಔಟ್ಫಿಟ್ ಇಷ್ಟು. ನಾನು ಇವಾಗ ಹಾಕಿರೋ ಡ್ರೆಸ್ ಇನ್ ಸ್ವಲ್ಪ ಹೊತ್ತಿಗೆ ಹಾಕಲ್ಲ, ಇನ್ ಸ್ವಲ್ಪ ಹೊತ್ತು ಹಾಕಿರೋದು ಇನ್ ಸ್ವಲ್ಪ ಹೊತ್ತಿಗೆ ಹಾಕಲ್ಲ. ಆರ್ಟಿಸ್ಟ್ ಅಂದ್ರೇನೆ ಅದೇ, ಆರ್ಟಿಸ್ಟ್ ಕಷ್ಟ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಈ ತರ ಡ್ರೆಸ್ ಕೋಡ್ ಮಾಡ್ತೀವಿ. ಇದೆಲ್ಲ ಕಡಿಮೆ ಬಜೆಟ್ ಅಷ್ಟೇನಲ್ಲ. ಬಟ್ ಅವ್ರು ಸ್ಲಮ್ ಜನಗಳು ಹೇಳ್ತಾರೆ ಅಂದ್ರಲ್ಲ, ಆ ಸ್ಲಮ್ ಅವ್ರು ಇಲ್ಲ ಅಂದ್ರೆ ನೀನ್ ಪ್ರತಿದಿನ ನಿತ್ಯ ನೀನ್ ಆಚೆಗ್ ಬರಕ್ ಆಗಲ್ಲ. ಕಸ ಗುಡ್ಸೋರು ಸ್ಲಮ್ ಜನಗಳು, ಚರಂಡಿ ಕ್ಲೀನ್ ಮಾಡೋರು ಅವರು, ಪ್ರತಿಯೊಂದು ಕೆಲ್ಸ ದಿನನಿತ್ಯಗಳು ಕೆಲಸ ಮಾಡೋದ್ರ ಅಲ್ಲ, ಎಲ್ಲ ಅವ್ರೆ. ಅಫ್ಷಿಯಲ್ ಬಂದ್ ಮಾಡ್ತಾರ, ಅಫ್ಷಿಯಲ್ ಯಾರು ಹೇಳಲ್ಲ ಅಂತಾರೆ. ನಿನ್ ವ್ಯೂಸ್, ನಾನು ವೈರಲ್ ಆಗಿದ್ದೀನಿ, ನಾನು ವೈರಲ್ ಸ್ಟಾರ್ ಮಾಡಿದಿರ ನನ್ ಪ್ರಜೆಗಳು ಅಂತಾರೆ. ಯಾರನ್ನ ಸಾಫ್ಟ್ವೇರ್ ನೋಡ್ತಾರ ಇಂಡಸ್ಟ್ರಿಯಲ್ಲಿ, ವ್ಯೂಸ್ ಎಲ್ಲ ನೋಡೋದೆಲ್ಲ ಸ್ಲಮ್ ಜನಗಳೇ. ಸ್ಲಮ್ ಅನ್ನೋದು ದಯವಿಟ್ಟು ಆತರ ನಿಮ್ ಮಾತಲ್ಲಿ ಬರಬಾರ್ದು. ನೆಕ್ಸ್ಟ್ ಇನ್ನೊಂದ್ಸಾರಿ ಏನಾದ್ರು ಮಾತಾಡಿದಿ ಅಂದ್ರೆ ಬೇರೆ ರೀತಿ ಇರುತ್ತೆ ಅಂತ ನಾನು ನೇರವಾಗಿ ಹೇಳ್ತಿದ್ದೀನಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಅಂತ ಒಂದು ಐಡಿ ಚೆಕ್ ಮಾಡ್ಕೋ. ಅಂತ ತೆಲುಗು ಇಂಡಸ್ಟ್ರಿಯಲ್ಲಿ ನಾನು ಸ್ಟೆಪ್ ತಗೊಂಡಿರೋ ನ್ಯಾಷನಲ್ ಸ್ಟಾರ್ ಸಾಯಿ ಪಲ್ಲವಿಗೆ ನಾನು ಬಿಟ್ಟಿಲ್ಲ. ಸೊ ನೀವೆಷ್ಟ್ರಿ ಸ್ಲಮ್ ಅಂತೀರಾ? ಫಸ್ಟ್ ಕ್ಷಮಾಪಣೆ ಹೇಳಿ.